ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವ ಅತ್ಯಾಚಾರ ಕೊಲೆಗಳ ವಿರುದ್ಧ ಧ್ವನಿ ಎತ್ತಿದ್ದ ಚಿನ್ಮಯನ ಕೃಷ್ಣದಾಸ ಎನ್ನುವ ಒಬ್ಬ ಸಂತನ ಬಂಧನ ಮಾಡಿದ್ದು ಖಂಡನೀಯ. ಕೂಡಲೇ ಮಾನ್ಯ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಮಾತನಾಡಬೇಕು, ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕು ಅಂತ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿಕೆ ಕೊಟ್ಟಿದ್ದಾರೆ. ನಮಸ್ಕಾರ. ನಿನ್ನೆ ಬಾಂಗ್ಲಾದೇಶದಲ್ಲಿ ಚಿನ್ಮಯ ಕೃಷ್ಣದಾಸ್ ಅನ್ನುವಂಥ ಒಬ್ಬ ಸನ್ಯಾಸಿ, ಒಬ್ಬ ಸಾಧು, ಒಬ್ಬ ಸ್ವಾಮೀಜಿಯವರನ್ನು ಬಂಧನ ಮಾಡಿದ್ದಾರೆ. ಕಾರಣ ಏನು ಅಂತಂದರೆ, ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ನಡೆದಂಥ ಹಿಂಸಾಚಾರ, ಕ್ರೌರ್ಯ, ಹಿಂದೂಗಳ ಮನೆಯನ್ನು ಸುಟ್ಟು ಹಾಕಿದರು, ಹಿಂದೂಗಳ ಅಂಗಡಿಯನ್ನು ಲೂಟಿ ಮಾಡಿದರು, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದರು, ಹಿಂದೂ ಕಾರ್ಯಕರ್ತರನ್ನು ಕೊಂದು ಹಾಕಿದರು. ಈಗ ಅನೇಕ ದೌರ್ಜನ್ಯಗಳನ್ನು ಅನ್ನೆಸೆಸರಿ, ಯಾವುದೇ ಸಂಬಂಧ ಇಲ್ಲದಂಥ ಹಿಂದೂಗಳ ಪಾಡಿಗೆ ಬದುಕ್ತಾ ಇರುವಂಥ ಹಿಂದೂಗಳ ಮೇಲೆ ಇವರು ದೌರ್ಜನ್ಯ ಮಾಡಿದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದ ಪರಿಣಾಮದಿಂದ ಅಲ್ಲಿ ಚಿನ್ಮಯ ಕೃಷ್ಣದಾಸ್ ಇವರ ನೇತೃತ್ವದಲ್ಲಿ 16,000 ಜನ ಹಿಂದೂಗಳು ಪ್ರೊಟೆಸ್ಟ್ ಮಾಡಿದರು, ಪ್ರತಿಭಟನೆ ಮಾಡಿದರು. ತಪ್ಪೇನು? ಪ್ರಜಾಪ್ರಭುತ್ವ ಇದೆ, ಇನ್ನೂ ಇಸ್ಲಾಮಿಕ್ ರಾಷ್ಟ್ರ ಆಗಿಲ್ಲ. ಇಸ್ಲಾಮಿಕ್ ರಾಷ್ಟ್ರ ಆದರೂ ಕೂಡ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ನಿಮ್ಮ ಹೊಣೆ ಇದೆ, ಜವಾಬ್ದಾರಿ ಇದೆ. ನೀವು ಹುಟ್ಟಿದ್ದೆ, ಬಾಂಗ್ಲಾದೇಶ ಹುಟ್ಟಿದ್ದೆ ಭಾರತದಿಂದ ಅಂತ ಅನ್ನೋದು ನೆನಪಿಟ್ಕೊಡ್ರಿ. ಸೊ ಇದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ಹೇಗೆ ಹುಟ್ಟಾಕಿದ್ದೀವಿ ಹಾಗೆ ಸಾಯಿಸಲೂಬಹುದು ಅಂತನ್ನುವಂಥದ್ದು ಭಾರತದ ಕೈಯಲ್ಲಿದೆ. ಸೊ ಆ ರೀತಿಯ ಉದ್ದಟತನದಿಂದ ಹಿಂದೂ ಸಮಾಜದ ಮೇಲೆ ಇವತ್ತು ನಿಮ್ಮ ಆಕ್ರಮಣ ಇದು ಹದ್ದು ಬಸ್ನಲ್ಲಿಡಬೇಕಾಗಿದೆ. ಇನ್ನು ಕೇಂದ್ರ ಸರ್ಕಾರ ಬಾಯ್ ಬಿಡಬೇಕು, ಕೇಂದ್ರ ಸರ್ಕಾರ ಆಕ್ಷನ್ ತಗೊಳ್ಬೇಕು. ಬರೇ ನಿಮ್ಮ ಖಂಡನೆ ಮಂಡನೆ ಸಾಕು, ನಾವು ಕಠಿಣ ಕ್ರಮ ತಗೊಳ್ತೀವಿ ಸಾಕು, ಎಚ್ಚರಿಕೆ ಸಾಕು. ಒಂದು ಸಲ ಈ ಹುಟ್ಟಿಸಿದಂಥ ಈ ಬಾಂಗ್ಲಾದೇಶಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸುವಂತಹ ಪ್ರಕ್ರಿಯೆ ಮಾಡಲೇಬೇಕು ಕೇಂದ್ರ ಸರ್ಕಾರ. ಇದನ್ನು ಬಹಳ ಅವಶ್ಯಕವಾಗಿದೆ. ಇದರ ದುಷ್ಪರಿಣಾಮ ನಮ್ಮ ದೇಶದಲ್ಲೂ ಆಗ್ತಾ ಇದೆ. ಸೊಕ್ಕಿಗಿರುವಂತಹ ಇವತ್ತು ಈ ಮುಸ್ಲಿಂ ಕಿಡಿಗೇಡಿಗಳು ಇಲ್ಲೂ ಕೂಡ ಅದೇ ಮಾದರಿಯಲ್ಲಿ ದೌರ್ಜನ್ಯವನ್ನ, ಅದೇ ಮಾದರಿಯಲ್ಲಿ ಹಿಂದೂ ಹುಡುಗಿಯರ ಮೇಲೆ ಅಪಹರಣ ಮಾಡುವಂಥ ಪ್ರವೃತ್ತಿ, ಮಾನಸಿಕತೆ ಇವತ್ತಿನ ದಿನದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಸೊ ನೀವು ಕೇಂದ್ರ ಸರ್ಕಾರದವರು, ಪ್ರಧಾನಮಂತ್ರಿ ಮೋದಿಯವರು, ಅಮಿತ್ ಶಾ ಅವರು, ಗೃಹ ಮಂತ್ರಿಯವರು, ನೀವು ಕ್ರಮ ತಗೊಳ್ಳಿಲ್ಲ ಅಂದರೆ ಹಿಂದೂ ಸಮಾಜ, ಭಾರತದಲ್ಲಿರುವಂಥ ಹಿಂದೂ ಸಮಾಜ ನಿಮ್ಮ ಮೇಲೆ ಸಿಟ್ಟಾಗತ್ತೆ, ನಿಮ್ಮ ಮೇಲೆ ಇವತ್ತು ಆಕ್ರೋಶ ವ್ಯಕ್ತಪಡಿಸಬೇಕಾಗತ್ತೆ. ಸೊ ಇದನ್ನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀವಿ. ಪಕ್ಕದಲ್ಲಿ ನಡೀತಾ ಇರುವಂತಹ ಈ ದೌರ್ಜನ್ಯ, ಆ ಇಸ್ಕಾನ್ ಸ್ವಾಮೀಜಿ ಏನು ಅಪರಾಧ ಮಾಡಿದ್ರು, ಏನು ತಪ್ಪು ಮಾಡಿದ್ರು? ಪ್ರಜಾಪ್ರಭುತ್ವದ ಆಧಾರದ ಮೇಲೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಿ. ಅದರ ವಿರುದ್ಧ ಒಂದು ಪ್ರತಿಭಟನೆ, ಶಾಂತವಾದಂಥ ಪ್ರತಿಭಟನೆ ಇದೆ. ಯಾವುದೇ ಕೈಯಲ್ಲಿ ಬಡಗಿ ನೀವು ಮುಸ್ಲಿಂ ಕಿಡಿಗೇಡಿ ತಲವಾರು ಹಿಡ್ಕೊಂಡು, ಪೆಟ್ರೋಲ್ ಬಾಂಬ್ ಹಿಡ್ಕೊಂಡು, ಬಾಟ್ಲಿಗಳನ್ನ ಹಿಡ್ಕೊಂಡು ಹೋಗಿಲ್ಲ. ಅವರು ಅತ್ಯಂತ ಶಾಂತ ರೀತಿಯಿಂದ ಭಜನೆಯನ್ನ ಮಾಡ್ತಾ ಪ್ರತಿಭಟನೆ ಮಾಡದಂಥವ್ರ ಮೇಲೆ ಇವತ್ತು ನಾಯಕತ್ವ ವಹಿಸಿದಂಥ ಆ ಚಿನ್ಮಯ ಕೃಷ್ಣದಾಸ್ ಅವರನ್ನ ಬಂಧನ ಮಾಡಿದ್ದು ತಪ್ಪು ಮಾಡಿದರೆ ಕೇಂದ್ರ ಸರ್ಕಾರ ಕೂಡಲೇ ಪ್ರವೇಶ ಮಾಡಿ ಅವರನ್ನು ಬಿಡುಗಡೆ ಮಾಡಿಸಿ ಆ ತಪ್ಪಿತಸ್ಥರ ಮೇಲೆ ಕ್ರಮ ಆಗೋ ಹಾಗೆ ನಾವು ಕೇಂದ್ರ ಸರ್ಕಾರಕ್ಕೂ ಆಗ್ರಹ ಮಾಡ್ತೀವಿ. ಮತ್ತು ಬಾಂಗ್ಲಾದೇಶದಲ್ಲಿ ಇರುವಂಥ ಇವತ್ತಿನ ಕ್ರೌರ್ಯ, ಕಿಡಿಗೇಡಿ, ಭಯೋತ್ಪಾದಕ ಮುಸ್ಲಿಮರಿಗೆ ಹುಷಾರ್, ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ಅಂತನ್ನುವಂಥದ್ದು ನನ್ನ ಹೇಳಿಕೆಯನ್ನು ನಾನು ಹೇಳ್ತಾ ಇದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.